ಹರಿ ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಈಗ ನಾವು 2024ನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ತುಲಾ ರಾಶಿಯವರಿಗೆ 9 ಗ್ರಹಗಳು ಸಂಚಾರ ಆಗೋದ್ರಿಂದ ವೈಜ್ಞಾನಿಕವಾಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರುತ್ತೆ ತನ್ನದೇ ಆದಂತಹ ಸ್ಥಾನದಲ್ಲಿ, ಕಕ್ಷೆಯಲ್ಲಿ. ಇದರಿಂದ ತುಲಾ ರಾಶಿಯವರಿಗೆ ಯಾವ ರೀತಿ ಇರುತ್ತೆ, ಯಾವ ದಿನಾಂಕಕ್ಕೆ ಬದಲಾವಣೆ ಆಗ್ತಾ ಇದ್ದಾರೆ ಈ ಗ್ರಹಗಳು ಅನ್ನುವಂಥದ್ದನ್ನು ತಿಳ್ಕೋಬೇಕು. ಇದರ ಗ್ರಹಗಳು ಸಂಚಾರ ಮಾಡೋದ್ರಿಂದ ಯಾವ ವಿಚಾರದಲ್ಲಿ ಯಾವ ರೀತಿಯ ಒಂದು ಪ್ರತಿಫಲ ಕೊಡುತ್ತವೆ ಆ ಗ್ರಹಗಳು ಅನ್ನುವಂಥದ್ದನ್ನು ನೋಡೋಣ. ಆದ್ಮೇಲೆ ನಮ್ಮ ಒಂದು ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂಥ ವಿಷಯಗಳು ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ವಿಡಿಯೋಸನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ವಿಡಿಯೋಸು ನಿಮಗೆ ಹಿತಕರವಾಗಿದ್ದಲ್ಲಿ ಲೈಕ್ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಒಂದು ಸಮಸ್ಯೆಗಳು ವೈಯಕ್ತಿಕವಾಗಿ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ, ವಾಸ್ತು ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ಇಲ್ಲಾಂದರೆ ವಾಟ್ಸಪ್ ಮುಖಾಂತರ, ವಾಯ್ಸ್ ಮುಖಾಂತರ ಅಥವಾ ಟೈಪ್ ಮಾಡಿ ಮೆಸೇಜ್ ಮುಖಾಂತರ ಕಳಿಸ್ಬೋದು. ಅದಕ್ಕೆ ಸಂದರ್ಭ ನೋಡಿ ನಿಮಗೆ ರೆಸ್ಪಾಂಡ್ ಮಾಡೋಂಥ ಪ್ರಯತ್ನ ಮಾಡೋಣ. ಈಗ ತುಲಾ ರಾಶಿಯವರಿಗೆ ಯಾವ ರೀತಿಯ ಒಂದು ಪ್ರತಿಫಲಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಇರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮಗೆ ರಾಶಾಧಿಪತಿಯಾದಂತಹ ಶುಕ್ರ ಲಾಭಸ್ಥಾನದಲ್ಲಿ ಸಂಚಾರ. ಆಗಸ್ಟ್ 1ನೇ ತಾರೀಕಿಂದನೇ ಒಳ್ಳೆಯ ರೀತಿಯ ಆದಾಯಗಳನ್ನ ಪಡೆಯುವಂತಹದ್ದು ಬುಧನ ಜೊತೆ ಸೇರಿರ್ತಕ್ಕಂತಹ ಶುಕ್ರ ಆಗಿರೋದ್ರಿಂದ ನಿಮಗೆ ವೈಯಕ್ತಿಕವಾದಂತಹ ಒಂದು ನಿರ್ಣಯಗಳು, ಬಿಸ್ನೆಸ್ ಮಾಡುವಂತಹ ಪ್ರಯತ್ನಗಳು ಅಥವಾ ಬೆಳೆಗಳು ಬೆಳೆಯುವಂತಹ ಪ್ರಯತ್ನಗಳು, ವ್ಯವಹಾರ ಮಾಡುವಂಥ ಪ್ರಯತ್ನಗಳು, ಇವೆಲ್ಲವೂ ಕೂಡ ನಿಮ್ಮ ಒಂದು ನಿರ್ಣಯ ತೆಗೆದುಕೊಳ್ಳುವಂತಹದ್ದು, ಅದಕ್ಕೆ ಅನುಕೂಲಿಸುವಂತಹ ಪ್ರತಿಫಲ ತುಂಬ ಚೆನ್ನಾಗಿದೆ. ಹಣಕಾಸಿನ ವಿಚಾರ ನೋಡಿದ್ರೆ ಸ್ವಲ್ಪ ಸ್ಲೋ ಆಗುವಂತಹದ್ದು, ನಿಧಾನ ಆಗುವಂಥದ್ದು, ತಡೆ ಆಗುವಂತಹದ್ದು ಆಗ್ತಾ ಇರತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗುರು ದರ್ಶನ ಮಾಡಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿದ್ರೆ ಹಣಕಾಸಿನ ವಿಚಾರ ಮುಂದುವರಿಯುವಂತಹದ್ದು, ಅನುಕೂಲಿಸುವಂತಹದ್ದು ಆಗುತ್ತೆ. ಪ್ರಯತ್ನ ಕಾರ್ಯಗಳು ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತೀರಾ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮಾಡಬೇಕು, ದೊಡ್ಡ ದೊಡ್ಡ ವ್ಯವಹಾರ ಮಾಡಬೇಕು ಅಂತ. ಆದರೆ ಸ್ವಲ್ಪ ಸ್ಲೋ ಆಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರುತ್ತೆ. ಈ ಒಂದು ತಿಂಗಳು 26ರವರೆಗೂ ಸ್ವಲ್ಪ ಬಲವಾದ ಪ್ರಯತ್ನ ಮಾಡಿ ಸಕ್ಸಸ್ ಸಿಗತ್ತೆ. ಅರ್ಲಿ ಮರ ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಒಂದು ಪ್ರಯತ್ನಗಳು ಸಫಲ ರೀತಿಯಲ್ಲಿ ಅನುಕೂಲಿಸುತ್ತೆ. ಇನ್ನು ಮನೆ ಕಡೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಸ್ಥೈರ್ಯ, ಧೈರ್ಯ, ಸ್ಥಿರತ್ವ, ಅನುಕೂಲಗಳು ಸ್ಲೋ ಆಗಾದರೂ ನಡೆಯುತ್ತೆ. ಯಾವುದೇ ರೀತಿ ವೈಪರೀತ್ಯಗಳು ಇರೋದಿಲ್ಲ. ಸ್ನೇಹಿತರ ವಿಚಾರ ಸ್ವಲ್ಪ ಗೊತ್ತಿಲ್ಲದೆಯೇ ಹೊಸ ಸ್ನೇಹಿತರು ಯಾರಾದ್ರೂ ಪರಿಚಯ ಆಗ್ತಾರೆ ಅಂದರೆ ಅವರಿಂದ ನಿಮಗೆ ಕಂಟಕ ಕಾದಿದೆ ಅಂತ ಅರ್ಥ, ತೊಂದರೆ ಕಾದಿದೆ ಅಂತ ಅರ್ಥ. ಅವರಿಂದ ನಿಮಗೆ ಆರೋಗ್ಯಕ್ಕಾಗಿರ್ಬೋದು, ನಿಮ್ಮ ಪ್ರಾಣಕ್ಕೆ ಆಗಿರ್ಬೋದು ಸಮಸ್ಯೆ ತಂದೊಡ್ಡುವಂತಹ ಸ್ಥಿತಿಯಲ್ಲಿರ್ತಾರೆ ಸ್ನೇಹಿತರು. ತುಂಬ ಜಾಗೃತರಾಗಿರಿ. ದಂಪತಿಗಳಿಗೂ ಸಹ ಈ ಒಂದು ಸಮಯದಲ್ಲಿ 26ನೇ ತಾರೀಕುವರೆಗೂ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯಗಳು ಬರುತ್ತೆ. ಅದಕ್ಕೆ ಸ್ನೇಹಿತರನ್ನು ಸ್ವಲ್ಪ ಜಾಗೃತಿಯಿಂದ ಹ್ಯಾಂಡಲ್ ಮಾಡಿ. ವೈಪರೀತ್ಯಗಳು, ರಿವರ್ಸ್ಗಳು, ತಲೆಭಾರಗಳು ಬರುತ್ತೆ. ಮತ್ತು ದಂಪತಿಗಳು ಸಹ ಆರೋಗ್ಯ ಸ್ಥಿತಿಯಲ್ಲಿ ತುಂಬ ಜಾಗೃತಿಯಿಂದ ಇರಿ. ಆ ಥರ ವೈಪರೀತ್ಯ ಇದ್ದಾಗ ನೀವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಅಲ್ಲಿ 9 ತಂಬಿಟ್ಟು ದೀಪಗಳನ್ನ ತುಪ್ಪದಿಂದ ಬೆಳಗಿಸಿ ಆರೋಗ್ಯ ಸ್ಥಿತಿ ಸರೋಗುತ್ತೆ. ಯಾಕೆಂದರೆ ಸ್ವಲ್ಪ ಥ್ರೋಟು ಮತ್ತು ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಭಾಗ್ಯ ವಿಚಾರ 26ರ ನಂತರ ನಿಮ್ಮ ಹಠ ಸಾಧನೆಯ ಭಾಗ್ಯ ಅಂದರೆ ಭೂಮಿ ತಗೊಳ್ಳೋದಾಗಿರ್ಬೋದು, ಮನೆ ತಗೊಳ್ಳುವಂತಹದ್ದಾಗಿರ್ಬೋದು, ಬಿಸ್ನೆಸ್ ವ್ಯವಹಾರ ವಿಚಾರ ಆಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಭಾಗ್ಯ ಪ್ರಯತ್ನಗಳು ಅನುಕೂಲಿಸುತ್ತೆ. ವೃತ್ತಿಯಲ್ಲಿ 16ನೇ ತಾರೀಕುವರೆಗೂ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳು ನಡೆಯುತ್ತೆ. ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ ಆ ಒಂದು ಸ್ಥಾನದಲ್ಲಿ ಚೆನ್ನಾಗಿ ನಡೆಯುವಂತಹದ್ದು, ಉತ್ತಮ ಸ್ಥಿತಿಯಲ್ಲಿ ನಡೆಯುವಂತಹದ್ದು. 16ರವರೆಗೂ ಯಾವುದೇ ತಾಪತ್ರಯಗಳಿರೋದಿಲ್ಲ. 22ನೇ ತಾರೀಕಿನ ನಂತರ ವಕ್ರ ಸ್ಥಿತಿಯಲ್ಲಿ ಬುಧ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ.
ಆವಾಗ ಸ್ವಲ್ಪ ಬಿಸ್ನೆಸ್ಸು ವೈಪರೀತ್ಯಗಳಾಗತ್ತೆ, ತದ್ವಿರುದ್ಧ ಆಗತ್ತೆ, ಲಾಸ್ ಆಗತ್ತೆ, ಅಡಚಣೆಗಳಾಗತ್ತೆ, ಎಲ್ಲ ಅರ್ಧಂಬರ್ಧ ಆಗತ್ತೆ. ಹಾಗಾಗಿ 20ರ ನಂತರ ಯಾವುದೇ ಒಂದು ಕೆಲಸ ಕಾರ್ಯ, ವೃತ್ತಿ, ಒಂದು ಬೆಳೆಗಳು ಬೆಳೆಯುವಂತಹದ್ದು ಕೈ ಹಾಕಲೇಬೇಡಿ. ಬಿಸ್ನೆಸ್ ವ್ಯವಹಾರ, ಭೂಮಿ ವಿಚಾರ ಇವು ಸಕ್ಸಸ್ ಸಿಗೋದಿಲ್ಲ. ಲಾಭಸ್ಥಾನ ನೋಡಿದ್ರೆ ನಿಮಗೆ ಪ್ರಾರಂಭದಲ್ಲಿ ಆಗಸ್ಟ್ 1ನೇ ತಾರೀಕಿಂದನೇ ಶುಕ್ರಯೋಗ, ದುಡ್ಡು ಬರುವಂತಹದ್ದು, ಶುಭಯೋಗ ಬರುವಂತಹದ್ದು, ಶುಭ ಕಾರ್ಯಗಳು ಆಗುವಂತಹದ್ದು, ಶುಭವಾದ ಕೆಲಸಗಳು ನಡೆಯುವಂತಹದ್ದು, ಇದು ಚೆನ್ನಾಗಿದೆ, ಒಳ್ಳೆ ರೀತಿ ಇದೆ, ತೊಂದರೆ ಇಲ್ಲ. 16ರ ನಂತರ ಕಾರ್ಯ ಪ್ರವೃತ್ತಿ ಆದಾಯಪ್ರದವಾಗಿ ಲಭಿಸುತ್ತೆ. 22ವರೆಗೂ ಕೂಡ ಭೂಮಿ ಆದಾಯಗಳು, ಪ್ರತಿಫಲಗಳು ಚೆನ್ನಾಗಿರುತ್ತೆ. ಬಿಸ್ನೆಸ್ ಆದಾಯಗಳು ಕೂಡ ಸಕ್ಸಸ್ ಆಗಿರುತ್ತೆ. ಈ ಒಂದು ದಿನಾಂಕಗಳನ್ನ ನೀವು ಗ್ರಹಿಸಿ ಗಮನಿಸಿ ಉತ್ತಮವಾದ ಫಲ ಸಿಗತ್ತೆ. ವಿಶೇಷವಾಗಿ 16ನೇ ತಾರೀಕು ಆಗಸ್ಟಿಂದ 22ನೇ ತಾರೀಕುವರೆಗೂ ಒಂದು 3 ರೀತಿಯ ಪ್ರತಿಫಲಗಳನ್ನ ಆದಾಯಪ್ರದವಾಗಿ ಪಡೆಯುವಂತಹ ಯೋಗ ತುಲಾ ರಾಶಿಯವರಿಗೆ ಇರುತ್ತೆ. ಗಮನಿಸಿ, ತುಂಬಾ ಚೆನ್ನಾಗಿದೆ. ಖರ್ಚಿನ ವಿಚಾರ, ಸ್ವಲ್ಪ ಒತ್ತಡಗಳು, ಟೆನ್ಷನ್ಗಳಿಗೋಸ್ಕರ, ಕಮಿಟ್ಮೆಂಟ್ಸ್ಗೋಸ್ಕರ ಸ್ವಲ್ಪ ಸೆಟಲ್ಮೆಂಟ್ಗಳು ಮಾಡ್ಕೊಳ್ಳುವಂತಹ ಸ್ಥಿತಿಗಳು ಬರ್ತಾ ಇರುತ್ತೆ. 24ರ ನಂತರ ಜಾಸ್ತಿ ದುಡ್ಡು ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತಹದ್ದು, ಮತ್ತೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕಟ್ಟುವಂತಹದ್ದು, ಕಮಿಟ್ಮೆಂಟ್ ಲಾಕ್ ಆಗುವಂತಹದ್ದು, ಯಾವುದೋ ಒತ್ತಡಗಳಿಗೆ ಸಿಕ್ಕಾಕೊಂಡು ದುಡ್ಡು ಫೋಲ್ ಮಾಡ್ಕೊಳ್ಳುವಂತಹದ್ದು, ಲಾಸ್ ಮಾಡ್ಕೊಳ್ಳುವಂತಹದ್ದು, ಅದು 24ರ ನಂತರ ನಡೆಯುತ್ತೆ. ಅದಕ್ಕೋಸ್ಕರ ಈ ಸಮಯಗಳನ್ನ ನೀವು ಜಾಗೃತಿಯಿಂದ ಗ್ರಹಿಸಿ, ಆ ಥರ 24ರ ನಂತರ ಆಗ್ತಾ ಇದೆ ಅನಿಸಿದ್ರೆ ಸಾಕು, ನಿಮಗೆ ಅಮ್ಮನವರ ದರ್ಶನ ಮಾಡಿ. ದೇವಿ ಅಮ್ಮನವ್ರಿಗೆ ಹಾಲು ಅರಿಶಿನ ಅಭಿಷೇಕ ಮಾಡಿಸಿ ತುಂಬ ಉತ್ತಮ ಫಲ ಸಿಗತ್ತೆ. ಒಟ್ಟಾರೆಯಾಗಿ ನಿಮಗೆ ಆರೋಗ್ಯ ವಿಚಾರ, ಮಿತ್ರರ ವಿಚಾರ ಬಿಟ್ಟರೆ ಎಲ್ಲ ರೀತಿ ಚೆನ್ನಾಗಿದೆ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.